ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಡಿಸೆಂಬರ್ 11ಕ್ಕೆ ಮಹಾ ಒಂದು ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ, ಕರ್ನಾಟಕದ ಅಷ್ಟೂ ಜನರು ಕೂಡ ಡೆವಿಲ್ ಸಿನಿಮಾ ಹೇಗಿರುತ್ತೆ, ನಾವು ಮೊದಲ ದಿನವೇ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನನ್ ಜೊತೆ ಇವತ್ತು ಪ್ರಕಾಶ್ ಸರ್ ಇರ್ತಾರೆ. ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಡೆವಿಲ್ ಸಿನಿಮಾದ ಜರ್ನಿ ಹೇಗಿತ್ತು ಅನ್ನೋದನ್ನ. ಸೊ ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ತುಂಬಾ ಸುಸ್ತಾಗಿದ್ದೀರಾ ಗೊತ್ತಿದೆ ನನ್ಗೆ. ಅಲ್ಲಿ ಇಲ್ಲಿ ಟ್ರಾವೆಲ್ ಎಲ್ಲದರ ನಡುವೆ ಇವತ್ತು ಫ್ರೀ ಮಾಡ್ಕೊಂಡು ಒಂದಷ್ಟು ವಿಚಾರವನ್ನ ನಮ್ ಜೊತೆ ಹಂಚ್ಕೋಬೇಕು ಅಂತ ನೀವು ಕೂತಿದ್ದೀರಾ ಸರ್. ಸರ್, ಡೆವಿಲ್ ಅಂತ ಬಂದಾಗ ಇದು ಒಂಥರ ಸ್ಪೆಷಲ್ ಅಂತ ಅನ್ಸ್ಬಿಟ್ಟಿದೆ ಈ ಹೊತ್ತಿನಲ್ಲಿ ನಮ್ಗೆ. ನಿಮ್ಗೂ ಕೂಡ ವೆರಿ ಸ್ಪೆಷಲ್. ಒಂದ್ ಪುಟ್ಟ ಮಗು, ಇಡೀ ಕರ್ನಾಟಕದ ಜನತೆ ಈ ಸಿನಿಮಾ ಹೇಗಿದೆ ನಾವು ನೋಡಬೇಕು, ಸಂಭ್ರಮಿಸ್ಬೇಕು, ಗೆಲ್ಲಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಸರ್. ನಿಮ್ಮ ಮೊದಲ ರಿಯಾಕ್ಷನ್? ತುಂಬಾ ಖುಷಿ ಆಗುತ್ತೆ. ಅಂಡ್ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. ತುಂಬಾ ವರ್ಷದಿಂದ ಇದನ್ನ ಕಥೆ ಆಗ್ಲಿ, ಸ್ಕ್ರೀನ್ ಪ್ಲೇ ಪ್ರಾಸೆಸ್ ಆಗ್ಲಿ, ಅಂಡ್ ನೆಕ್ಸ್ಟ್ ಸಿನಿಮಾ ಶೂಟಿಂಗ್ ಅಂತ ಆಗ್ಲಿ, ಎಲ್ಲನೂ ಅದರದೇ ಆದಂತ ಚಾಲೆಂಜಸ್ ನ ಮುಂದೆ ನೋಡ್ತಾ ಇಲ್ಲಿ ತನಕ ಬಂದು ತಲುಪಿದೀವಿ. ಸೊ ಒಂದ್ ಕಡೆ ಬಂದು ಡೆಫಿನೆಟ್ಲಿ ಓಕೆ, ಇಲ್ಲಿ ತನಕ ಬಂದಿದೀವಲ್ಲ ಅನ್ನೋ ಒಂದು ಖುಷಿ, ಸಂತೋಷ ಇದೆ. ಅದ್ರ ಮಧ್ಯದಲ್ಲಿ ನಿಮ್ಗೆ ಗೊತ್ತಲ್ಲ, ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂತ ಹೇಳಿದಾಗ ಅದನ್ನೆಲ್ಲ ನಾವು ಕೂತ್ ಯೋಚನೆ ಮಾಡಕ್ಕೂ ಟೈಮ್ ಇಲ್ದೇ ಇರೋ ಅಷ್ಟು ಬೇರೆ ವಿಷಯಗಳು ನಡೀತಾ ಇದೆ. ಸೊ ಪ್ರಾಬಬ್ಲಿ ನನಗೆ ಇದೆಲ್ಲ ಸಿಂಕಿನ್ ಆಗ್ಬೇಕಾದ್ರೆ ರಿಲೀಸ್ ಆಗಿ ಒಂದ್ ವಾರ ಆಗ್ಬೇಕು ಅಂತ ಅನ್ಸುತ್ತೆ. ಸರ್, ಒಂದು ಡೆವಿಲ್ ಹಿಂದೆ ಬಹಳ ಸಾಹಸ ಇದೆ ಸರ್, ಬಹಳ ಸರ್ಕಸ್ ಇದೆ, ಬಹಳ ಪ್ರಯತ್ನ ಇದೆ ಸರ್. ಈಗ ಕೂತ್ಕೊಂಡು ಇನ್ನೇನು ರಿಲೀಸ್ಗೆ ನಾವು ಗಂಟೆಗಳನ್ನ ಲೆಕ್ಕ ಹಾಕಬಹುದು ಸರ್. ಈ ಸಂದರ್ಭದಲ್ಲಿ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಸರ್? ಏನು ಎಲ್ಲೂ ಹೇಳದಂತ ವಿಚಾರಗಳಿದ್ದು ದಯವಿಟ್ಟು ಶೇರ್ ಮಾಡಿ ಸರ್. ನಾನು ಹೇಳಿದಲ್ಲ, ಆಕ್ಚುಲಿ ಅದನ್ನ ಯೋಚನೆ ಮಾಡಕ್ ಕೂಡ ಟೈಮ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಜೊತೆ ಬಂದು ಮಾತಾಡಕ್ ಮುಂಚೆ ಒಂದು 5 ನಿಮಿಷ ಒಂದು ಸ್ಮಾಲ್ ನ್ಯಾಪ್ ತಗೊಂಡ್ರೆ ಸಾಕು ಅಂತ ಹೇಳಿ, ಬಿಕಾಸ್ ನನ್ಗೆ ತುಂಬಾ ಟಯರ್ಡ್ ಆಗಿತ್ತು ಅಂತ. ಸೊ ಅಷ್ಟೇ ಇದ್ದಿದ್ದು, ನನಗೆ ಒಂದು 5 ನಿಮಿಷ ರೆಸ್ಟ್ ಸಿಗುತ್ತಾ ಅನ್ನೋದೊಂದೇ ಅಷ್ಟೇ ಇದ್ದಿದ್ದು. ಬಟ್ ಅದಲ್ಲದೆ ಒಂದು ಖುಷಿ ಇದೆ. ಅಂಡ್ ಒಂದು ನಿಮ್ಗೆ ಇವಾಗ ಎಲ್ಲರೂ ಅದನ್ನ ಬರ್ಮಾಡ್ಕೊಳಕ್ಕೆ ರೆಡಿ ಆಗ್ತಿರೋದನ್ನ ನೋಡಿದ್ರೆ, ಅಂಡ್ ಫ್ಯಾನ್ಸ್, ಸೆಲೆಬ್ರಿಟೀಸ್ ಅವ್ರ ಒಂದು ಉತ್ಸಾಹ ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇಲ್ಲ ಒಂದ್ ಕಡೆ ನಾವು ಪಟ್ಟಂತ ಕಷ್ಟಕ್ಕಾಗ್ಲಿ, ನಾವು ಪಟ್ಟಂತ ಒಂದು ಇದಕ್ಕಾಗ್ಲಿ ಒಂದು ಬೆಂಬಲ ಇದೆ, ಒಂದು ಸಪೋರ್ಟ್ ಇದೆ ಹೊರಗಡೆ ಅಂತ ನೆನ್ಸ್ಕೊಂಡಾಗ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ವಿ ಫೀಲ್ ವೆರಿ ಹಂಬಲ್ಡ್ ಆಕ್ಚುಲಿ. ಸರ್, ನಾನು ಎಲ್ಲ ಕೇಳ್ತಾ ಇದ್ದೆ, ವಿಚಾರಿಸ್ತಿದ್ದೆ. ಈಗ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಬಂದಾಗ ಡೆವಿಲ್ ಸಿನಿಮಾದ ಬಗ್ಗೆ ದರ್ಶನ್ ಸರ್ ಅವರು ಒಳಗಿದ್ರು ಕೂಡ ಒಂದಷ್ಟು ಆರ್ಟಿಕಲ್ಗಳನ್ನ, ಪೇಪರ್ನ ತರಿಸ್ಕೊಂಡು ಪೇಪರ್ ಓದ್ತಾ ಇದ್ದಾರೆ, ಆರ್ಟಿಕಲ್ ಏನ್ ಬರ್ತಾ ಇದೆ ಅಂತ ಗಮನಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನಂಗೆ ಸಿಕ್ತು ಸರ್. ಈ ವಿಚಾರ ನಿಮ್ಗೆ ಗೊತ್ತಿದ್ಯಾ? ಅವ್ರನ್ನ ಯಾವಾಗ ಭೇಟಿ ಆದ್ರಿ? ಡೆವಿಲ್ ಸಿನಿಮಾದ ಬಗ್ಗೆ ಏನೆಲ್ಲ ಮಾತುಕತೆ ಮಾಡಿದ್ರು ಅಂತ? ಲಾಸ್ಟ್ ಮಂತ್ ಭೇಟಿ ಮಾಡಿದೆ ನಾನು, ನವೆಂಬರ್ 11th ಭೇಟಿ ಮಾಡಿದೆ. ಅದಕ್ಕೆ ಮುಂಚೆ ಒಂದ್ಸಲ ಭೇಟಿ ಮಾಡಿದ್ದೆ. ಸೊ ಜನರಲಿ ನಾವು ಸಿಕ್ಕಿದಾಗೆಲ್ಲ ಸಿನಿಮಾ ಬಗ್ಗೆನೆ ಮಾತಾಡೋದು, ಹೇಗ್ ನಡೀತಾ ಇದೆ, ಹೇಗ್ ಮೂಡ್ ಬಂದಿದೆ, ನಿನ್ಗೆ ಇಷ್ಟ ಆಗ್ತಾ ಇದೆಯಾ, ನಾವೇನ್ ಅನ್ಕೊಂಡಿದ್ವಿ ಅದು ತೆರೆ ಮೇಲೆ ಕಾಣ್ತಾ ಇದೆಯಾ, ಅಜನೀಶ್ ಅವ್ರ ಮ್ಯೂಸಿಕ್ ಹೇಗ್ ನಡೀತಾ ಇದೆ. ಸೊ ಆ ಎಲ್ಲ ಒಂದು ಕುತೂಹಲ ಪಾಪ ದರ್ಶನ್ಗೆ ಇದೆ. ಅಂಡ್ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ, ಚೆನ್ನಾಗಾಗುತ್ತೆ ಪಿಕ್ಚರ್, ನಾವು ಮಜಾ ಇದೆ, ಸಿನಿಮಾ ಚೆನ್ನಾಗಾಗುತ್ತೆ, ಒಳ್ಳೆ ಮಾಸ್ ಎಂಟರ್ಟೈನರ್, ನನ್ನ ಫ್ಯಾನ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಸೆಲೆಬ್ರಿಟೀಸ್ಗೆ ಇಷ್ಟ ಆಗುತ್ತೆ, ಆಮೇಲೆ ಪ್ರತಿಯೊಬ್ರು ಕನ್ನಡ ಚಿತ್ರ ನೋಡೋರ್ಗೂ ಇದು ಇಷ್ಟ ಆಗುತ್ತೆ. ಪ್ರಕಾಶ್ ಆ ಒಂದು ಭರವಸೆಯ ಮಾತುಗಳಾಗ್ಲಿ, ಆ ಒಂದು ಇದನ್ನ ಅನಿಸಿಕೆಗಳನ್ನ ಅವರು ಹೇಳ್ಕೊತಾ ಇರ್ತಾರೆ. ಸರ್, ಈ ಕತೆ ಶುರುವಾಗಿದ್ದು ಹೆಂಗೆ ಸರ್? ಅವರು ಒಪ್ಪಿದ್ದು ಹೇಗೆ? ಆ ವಿಚಾರವನ್ನ ಏನಾದ್ರು ಹೇಳ್ಬಹುದಾ ಸರ್? ಸೊ ಐ ಥಿಂಕ್ 2018 ಅನ್ಸುತ್ತೆ, ನಾವು ಕಾರಕ್ ಆದ್ಮೇಲೆ ಕೂತಿ ಹೀಗೆ ಒಂದ್ ದಿವಸ ಮಾತಾಡ್ತಾ ಇರ್ಬೇಕಾದ್ರೆ, ಸೊ ಯೂಶಲಿ ನನಗೆ ಒಂದ್ ಸಿನಿಮಾ ಇಂದ ಇನ್ನೊಂದ್ ಸಿನಿಮಾಗೆ ತುಂಬಾ ಗ್ಯಾಪ್ ಇರುತ್ತೆ. ಸೊ ಅವತ್ತು ಕೂತ್ಕೊಂಡು ದರ್ಶನ್ ಹೇಳ್ತಾ ಇದ್ರು, ಇಲ್ಲ ನೀನ್ ತುಂಬಾ ಗ್ಯಾಪ್ ತಗೊಳ್ಬೇಡ, ಬೇರೆ ಏನಾರು ಇದ್ರೆ ಹೇಳು, ಮಾತಾಡೋಣ, ಹಂಗೆ ಅಂತ ಹೇಳ್ತಾ ಇದ್ರು. ಸರಿ ಇಲ್ಲ, ತುಂಬಾ ದಿವಸದಿಂದ ನನ್ಗೆ ಕೆಲವೊಂದು ವಿಷಯಗಳು ಕಾಡ್ತಾ ಇತ್ತು, ಅದನ್ನ ಒಂದು ಎಳೆ ತರ ಮಾಡ್ಕೊಂಡಿದೀನಿ, ಅದು ಹೇಳ್ತೀನಿ ಒಂದ್ಸಲಿ ನೀವು ಕೇಳಿ ಅಂತ ಹೇಳಿ ಸುಮ್ಮನೆ ಒಂದು ಲೈನ್ ನೆರೇಟ್ ಮಾಡಿ ಒಂದು 5 ನಿಮಿಷ ಅಷ್ಟೇ ಸುಮ್ಮನೆ ಹಂಗೆ ಯೋಚನೆ ಮಾಡಿ, ದರ್ಶನ್ ಇದ್ ಮಾಡೋಣ, ನೆಗೆಟಿವ್ ಶೇಡ್ ಇದೆ ಅಂಡ್ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ ಇದು, ಮಾಡೋಣ, ಯೋಚನೆ ಮಾಡಿ ಒಂದ್ಸಲ. ಇಲ್ಲ ಖಂಡಿತ ಮಾಡೋಣ, ನಂಗೆ ತುಂಬಾ ಇಷ್ಟ ಆಯ್ತು, ಇದು ಒಂದು ಎಕ್ಸ್ಪೆರಿಮೆಂಟೇಷನ್ ಅಂತ ಅನಿಸ್ತಾ ಇದೆ ನನಗೆ, ಖಂಡಿತ ಮಾಡ್ಬೇಕು ಪ್ರಕಾಶ್. ಅಂಡ್ ವಿತ್ ಆಲ್ ಮಾಸ್ ಎಲಿಮೆಂಟ್ಸ್, ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೂಡ ನೀವು ಆ ತರ ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಅಲ್ಲ. ಆಕ್ಚುಲಿ ಯು ಆರ್ ಪ್ಲೇಯಿಂಗ್ ಸಮ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಏನೇನ್ ಮಾಡ್ಬೇಕು ಅದನ್ನ ನಾವು ಮಾಡೋಣ. ಅಂಡ್ ಎಲ್ಲಾ ಬೇಕಾದಂತ ಕಮರ್ಷಿಯಲ್ ಎಲಿಮೆಂಟ್ಸ್ ಆಗ್ಲಿ, ಮಾಸ್ ಎಲಿಮೆಂಟ್ಸ್ ಆಗ್ಲಿ, ಸಿನಿಮಾ ಆಸ್ ಇಟ್ ಈಸ್ ಆ ಕಥೆಯಲ್ಲೇ ಇದೆ. ಅದನ್ನ ನಾವು ಹೇಗೆ ಅಳವಡಿಸ್ತೀವಿ ಅನ್ನೋದು ಮಾತ್ರ ಸ್ಕ್ರೀನ್ ಪ್ಲೇ ನಾವು ವರ್ಕ್ ಮಾಡ್ಬೇಕಷ್ಟೇ, ಬಿಟ್ರೆ ಲೈನ್ ತುಂಬಾ ಚೆನ್ನಾಗಿದೆ, ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ಅಲ್ಲಿಂದ ಶುರು ಆಯ್ತು ಜರ್ನಿ. ಸ್ಕ್ರೀನ್ ಪ್ಲೇ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ನಾವು ಪ್ರತಿ
ಬರ್ಡೇಗೂ ಆಡ್ ಎಲ್ಲ ಕೊಡ್ತಾ ಇದ್ವಿ. ಅದು ಸುಮ್ಮನೆ ಜನರಲಿ ನಾವೇನು ಆಡ್ ಕೊಡ್ತಾ ಇರಲಿಲ್ಲ. ಡೆಫಿನೆಟ್ಲಿ ಈ ಸಿನಿಮಾ ಒಂದು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅಂಡ್ ಒಂದು ಕಮಿಟ್ಮೆಂಟ್ ಇತ್ತು ನನಗೂ ದರ್ಶನ್ಗೂ. ಹಾಗೆ ಶುರು ಆಯ್ತು. ಮಧ್ಯದಲ್ಲಿ ಕೋವಿಡ್ ಆಯ್ತು, ದೆನ್ ನನ್ನ ತಂದೆ ಹೆಲ್ತ್ ಸರಿ ಇರಲಿಲ್ಲ, ಸೊ ಇದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಅದಾದ್ಮೇಲೆ 2024 ಅಲ್ಲಿ ಶುರು ಮಾಡಿ. ಓಕೆ, ಟೈಟಲ್ ಯಾಕೆ ಸರ್ ಡೆವಿಲ್ ಅಂತ? ಸಿನಿಮಾ ನೋಡಿ ಅಂತ ಸ್ಕ್ರಿಪ್ಟ್ ಹೇಳ್ತೀರಾ? ಡಿಮಾಂಡ್, ಸ್ಕ್ರಿಪ್ಟ್ ಡಿಮಾಂಡ್. ಆಕ್ಚುಲಿ ಸ್ಕ್ರಿಪ್ಟ್ಗೆ ಅದು ಬೇಕಾಗಿತ್ತು, ಆ ಕ್ಯಾರೆಕ್ಟರ್ಗೆ ಅದು ಬೇಕಿತ್ತು, ಹಾಗಾಗಿ ಆ ಟೈಟಲ್. ಓಕೆ, ಅವರು ಟೈಟಲ್ ಕೇಳಿದಂತ ಸಂದರ್ಭದಲ್ಲಿ ಈ ತರ ಇಡೋಣ ಅಂತಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಅವ್ರು ಏನ್ ಇಲ್ಲ, ಇದಕ್ಕೆ ಕೂತ್ಕೊಂಡು ಡಿಸ್ಕಸ್ ಮಾಡೇ ಮಾಡಿದ್ದು. ಆಕ್ಚುಲಿ ಇದಕ್ಕೆ ಯಾವ ತರ ಟೈಟಲ್ ಇಟ್ರೆ ಹೇಗೆ ಅಂತ ಒಂದಷ್ಟು ಟೈಟಲ್ ಗಳನ್ನ ನಾವು ಇದು ಮಾಡಿದಾಗ, ಇಲ್ಲ ಐ ಥಿಂಕ್ ದ ಡೆವಿಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಆ ಕ್ಯಾರೆಕ್ಟರ್ಗೆ ಅದು ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ಒಂದು ಮ್ಯಾಡ್ನೆಸ್ಗೆ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿ ಪಾಪ ಯಾರ ಹತ್ರ ಇತ್ತು ಟೈಟ್ಲ್. ಆಕ್ಚುಲಿ ಅವ್ರ ಹತ್ರ ಹೋಗಿ ನಾವು ಮಾತಾಡಿ, ದರ್ಶನ್ ಅವರೇ ಖುದ್ದಾಗ ಅವ್ರು ಫೋನ್ ಮಾಡಿ, ಸರ್ ನೀವು ಓಕೆ ಅಂದ್ರೆ ನಾವು ತಗೊಳ್ತೀವಿ ಅಂತ ಹೇಳಿ, ಅಯ್ಯೋ ನೀವು ಮಾಡ್ತೀವಿ ಅಂದ್ರೆ ನನಗೇನು ಸರ್ ಅಂತ ಅವರು ಟೈಟಲ್ ಕೊಟ್ಟರು. ಇನ್ಫ್ಯಾಕ್ಟ್ ನಾವು ಫಸ್ಟ್ ಟೀಸರ್ ಅವ್ರ ಕೈಲೇ ಬಿಡುಗಡೆ ಮಾಡಿಸಿದ್ವಿ ನಾವು ದರ್ಶನ್ ಬರ್ಡೇ ದಿವಸ. ಐ ಥಿಂಕ್ 2024 ಫೆಬ್ ಅವ್ರ ಕೈಯಲ್ಲೇ ನಾವು ಟೀಸರ್ನ ರಿಲೀಸ್ ಮಾಡಿಸಿದ್ವಿ. ಸೊ ಅಲ್ಲಿಂದ ಶುರು ಆಯ್ತು. ನಿಮ್ ಗೆಳೆತನ ಹೇಗಿದೆ ಸರ್? ನಿಮ್ ಗೆಳೆತನದ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ಮಿಬ್ಬರು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನೀವಿಬ್ರು ಒಟ್ಟಿಗೆ ಕೂತಾಗ 100% ಸಿನಿಮಾದ ಬಗ್ಗೆನೇ ಮಾತಾಡ್ತೀರಾ, ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರನ್ನ ತುಂಬಾ ಹತ್ತಿರದಿಂದ ಬಲ್ಲಿರ ನೀವು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ದರ್ಶನ್ ಡೆಫಿನೆಟ್ಲಿ ಅಂದ್ರೆ ತುಂಬಾ ವರ್ಷದಿಂದನೂ ಪರಿಚಯ ಇರೋರು. ನಾವೆಲ್ಲೂ ಬಂದು ಕ್ಲೋಸ್ ಫ್ರೆಂಡ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ನಾವೆಲ್ಲೂ ಆತರ ಮಾತಾಡ್ಕೊಂಡಿದ್ದಿಲ್ಲ, ಏನಿಲ್ಲ. ಸೊ ಬಿಕಾಸ್ ದರ್ಶನ್ಗೆ ನಾನು ಏನಂತ ಗೊತ್ತು, ನನಗೆ ದರ್ಶನ್ ಏನು ಅಂತ ಗೊತ್ತು. ಸೊ ಅದು ಹಾಗೆ, ದಟ್ ಈಸ್ ಆರ್ ಪ್ರೈವೇಟ್ ಸ್ಪೇಸ್ ಆಕ್ಚುಲಿ. ಸೊ ಅದನ್ನು ನಾವು ಹಾಗೆ ಇರ್ತೀವಿ. ಅಂಡ್ ಪ್ರೊಫೆಷನಲ್ ಅಂತ ಬಂದಾಗ ಕಥೆ ಆಗ್ಲಿ ಇಲ್ಲ ಮಾಡೋ ವಿಷಯದಲ್ಲಾಗ್ಲಿ ಅವರು ಈಸ್ ವೆರಿ ಕಮಿಟೆಡ್ ಅಂಡ್ ವೆರಿ ಪ್ರೊಫೆಷನಲ್ ಬೇಸಿಕ್ಲಿ. ಇದಂದ್ರೆ ಹೀಗೆ 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 ಎಲ್ಲೂ ಅಂಡ್ ಒಂದು ಎಕ್ಸ್ಟ್ರಾ ಕಾಳಜಿ ಒಂದಿದೆ ಆಕ್ಚುಲಿ. ಏನಂದ್ರೆ ಈಗ ನನ್ನ ಹೆಂಡತಿನ ಮಾಮ ತಂಗಿ ಇಲ್ಲಿ ನೋಡ್ಕೋ, ಜಾಸ್ತಿ ಖರ್ಚು ಮಾಡಬೇಡ, ಪ್ರಕಾಶ್ ಒಂದೊಂದ್ಸಲ ಖರ್ಚು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಅವ್ರು ಯಾವಾಗ್ಲೂ ಅದನ್ನ ನೋಡ್ಕೊಳ್ಳೋರು, ಅದನ್ನ ಯಾವಾಗಲೂ ಮೈಂಡ್ ಮಾಡ್ತಿದ್ರು ಸೆಟ್ಟಲ್ ಕೂಡ. ಅಂಡ್ ಟೈಮ್, ಅದು ಕಮಿಟ್ಮೆಂಟ್, ಅದು ಇದು. ಆಮೇಲೆ ನಾನು ಸ್ವಲ್ಪ ಹೀಗೆ ಮಾಡ್ಬೇಕು ಅಂದ್ರೆ ಹಾಗೆ ಮಾಡ್ಬೇಕು, ಆ ಒಂದು ಪರ್ಟಿಕ್ಯುಲರ್ ವೇ ಆಫ್ ಮೇಕಿಂಗ್ ಅಂದ್ರೆ ನಾನು ಅದನ್ನೇ ಮಾಡ್ಬೇಕು. ಸೊ ಅದು ಸ್ವಲ್ಪ ಹಠ ಹಿಡಿತಾ ಇದ್ನಲ್ಲ, ಅದು ಅವರು ನನಗೆ ಹೇಳಕ್ಕಾಗಲ್ಲ ಅಂದ್ರೆ ದಶ್ವಿನ್ ಕರ್ದು ಹೇಳೋರು, ನೋಡಮ್ಮ ಸ್ವಲ್ಪ ಹೇಳು ಅವ್ರಿಗೆ, ಬೇಡ ಅದು ಯಾಕೆ ಅಷ್ಟು ಖರ್ಚು ಮಾಡ್ಬೇಕಲ್ಲಿ, ಇದನ್ನ ಇಲ್ಲಿ ಉಳಿಸ್ಬೋದಲ್ಲ ನಾವು. ಸೊ ಅವರು ಆ ಗೈಡೆನ್ಸ್ ಅದೆಲ್ಲ ಅವ್ರು ಮಾಡ್ತಿದ್ರು. ದಟ್ ಇಸ್ ಅರ್ ಎಕ್ಸ್ಟ್ರಾ ಕೇರ್ he had for us. ಸೂಪರ್ ಸರ್. 2013 ನಿಮ್ಮ ಜರ್ನಿ ಶುರು ಆಗುತ್ತೆ. UK ಅಲ್ಲಿ ಇರ್ತೀರಾ, ಬರ್ತೀರಾ, ಸಿನಿಮಾ ಮಾಡ್ತೀರಾ. ವಿಜಯ್ ರಾಘವೇಂದ್ರ ಅವರಿಗೆ ಖುಷಿ, ರಿಷಿಯಿಂದ ಹಿಡಿದು ನಮ್ಮ ಇಂಡಸ್ಟ್ರಿ 2003 ಸಾರಿ ಹತ್ರ 25 ವರ್ಷಗಳ ಜರ್ನಿ ನಿಮ್ದು ಲೆಕ್ಕ ಹಾಕಿದ್ರು ಕೂಡ ಏನೇನ್ ನೆನಪಾಗುತ್ತೆ ಸರ್? ಯಾಕಂದ್ರೆ ನೀವು ನಿಮ್ಮ ಸಿನಿಮಾಗಳನ್ನ ನೋಡಿದ್ರೆ ನಮ್ಗೆ ಒಂದು ಅದ್ಭುತ ಸಿನಿಮಾ. ಈಗ ನಾವು ಮಿಲನ ಅಂತ ಆಗಿರ್ಬೋದು, ಖುಷಿ ಆಗಿರ್ಬೋದು, ರಿಷಿ ಆಗಿರ್ಬೋದು, ತಾರಕ್ ಆಗಿರ್ಬೋದು, ಸಿದ್ಧಾರ್ಥ ಆಗಿರ್ಬೋದು, ಎಗೇನ್ ನೋಡಿದ್ರು ಕೂಡ ನಮ್ಗೆ ಬೋರು ಅನ್ನೋ ಪದಕ್ಕೆ ಜಾಗನೇ ಇಲ್ಲ, ಮತ್ತೆ ನೋಡೋಣ ಅಂತ ಅನ್ಸುತ್ತೆ ಸರ್. ಅಂತ ಅದ್ಭುತ ಸಿನಿಮಾನ ಕೊಟ್ಟಿದ್ರ. 100% ಡೆವಿಲು ಕೂಡ ಅದೇ ರೀತಿ ಮ್ಯಾಜಿಕ್ ಮಾಡುತ್ತೆ ಅನ್ನೋ ಒಂದು ಹೋಪ್ ನಮ್ಗೆಲ್ರಿಗೂ ಕೂಡ ಇದೆ ಸರ್. ಏನ್ ನೆನಪಾಗುತ್ತೆ ಸರ್ ನಿಮ್ಗೆ ಕುತ್ಕೊಂಡಾಗ? ಈಗ ಲಾಂಗ್ ಜರ್ನಿ. ಇನ್ಫ್ಯಾಕ್ಟ್ ನಾನು ಮೊನ್ನೆ ತಾನೇ ಕೂತು ಮಿಲನ, ವಂಶಿ ಎಲ್ಲ ನೋಡ್ತಾ ಇದ್ದೆ. ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಖುಷಿ, ಆಮೇಲೆ ಗೋಕುಲ ತುಂಬಾ ಇಷ್ಟ ಅವ್ರಿಗೆ. ಸೊ ಈ ಎಲ್ಲಾ ಸಿನಿಮಾಗಳನ್ನ ನಾನು ಅವ್ರ ಜೊತೆ ಕೂತ್ಕೊಂಡು ನೋಡ್ತಿರ್ತೀನಿ. ಸೊ ಈ ತರ ಶುರು ಮಾಡ್ದ. ಒಂದ್ಸರಿ ನಮ್ ಕೆಲಸ ಎಲ್ಲ ನೋಡಿದಾಗ ಅಯ್ಯೋ ಇಷ್ಟು ಕೆಟ್ಟದಾಗಿ ತೆಗ್ದಿದ್ವಾ ನಾವು, ಇಷ್ಟು ಅಂದ್ರೆ ನಾವ್ ಇನ್ ಸ್ವಲ್ಪ ಇದನ್ನ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ಒಂದೊಂದ್ಸಲ ಅನ್ಸುತ್ತೆ. ಅದು ಐ ಥಿಂಕ್ ಆಸ್ ಅ ಟೆಕ್ನಿಷಿಯನ್ ಆರ್ ಇಲ್ಲ ಎನಿ ಆರ್ಟಿಸ್ಟ್ ಅದು ಇದ್ದೇ ಇದ್ದಿದೆ ಆಕ್ಚುಲಿ. ಪ್ರಾಬ್ಲಿ ಇಂಟರ್ವ್ಯೂ ಮುಗಿದ್ಮೇಲೆ ನೀವು ಅನ್ಕೊಂಡು ನಾನು ಈ ಪ್ರಶ್ನೆ ಕೇಳ್ಬೋದಾಗಿತ್ತು, ನಾನು ಈ ತರ ಮಾಡ್ಬೋದಾಗಿತ್ತೇನೋ ಅಂತ. ಸೊ ಅದು ಇದ್ದೇ ಇದೆ. ಅದ್ ಬಿಟ್ರೆ ನನ್ಗೆ ಯಾವಾಗ್ಲೂ ಬಂದ್ಬಿಟ್ಟು ಇಟ್ಸ್ ಲಾಂಗ್ ಜರ್ನಿ, ಅದೆಲ್ಲ ನಾನು ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಒಂದ್ ಒಳ್ಳೆ ಕಥೆ ಸಿಗ್ಬೇಕು, ಆ ಕಥೆ ನಮ್ನ ನಿದ್ದೆ ಮಾಡಕ್ ಬಿಡ್ಬಾರ್ದು. ಇದನ್ನ ನಾವು ಸಿನಿಮಾ ಮಾಡ್ಲೇಬೇಕು, ಇದನ್ನ ಪರದೆ ಮೇಲೆ ನೋಡ್ಬೇಕು ಅನ್ನೋ ಒಂದು ಹಠ ನಮ್ಗೆ ತಲೆಯಲ್ಲಿ ಬರ್ಬೇಕು. ಆತರ ಕಥೆಗಾಗಿ ನಾವು ಯಾವಾಗ್ಲೂ ಹುಡುಕ್ತಾ ಇರ್ತೀನಿ, ನಾನಾಗ್ಲಿ ನನ್ನ ಟೀಮ್ ಆಗ್ಲಿ. ಸೊ ಸ್ವಲ್ಪ ಪೇಷನ್ಸ್ ಇಂದ ನೋಡ್ತಾ ಇರ್ತೀವಿ. ಅದು ಸಿಕ್ಕಾಗ ಅದನ್ನ ಕೂತು ಒಂದ್ 4-5 ವೆರೈಟಿ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿ ಒಂದು ಫೈನಲ್ ಡ್ರಾಫ್ಟ್ ಬಂದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಇಸ್ ಹೌ ಇಟ್ಸ್ ಬೀನ್ ಐ ಥಿಂಕ್ 22 years now and 9 films. ಸೂಪರ್ ಸರ್. 9th film ಇದು. ಅದೇ ಮಾಡಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಕೊಡಬೇಕು ಅನ್ನೋದು ನಿಮ್ದು. ಅಷ್ಟೇ ಅಲ್ಲ, ಅದು ನಮಗ್ ಫಸ್ಟ್ ತೃಪ್ತಿ ಕೊಡಬೇಕು. ಬಿಕಾಸ್ ಅದು ಹಾಗೆ ಅಲ್ಲ, ನಾವು ಮಾಡಿದ್ದು ನಮಗ್ ಫಸ್ಟ್ ಖುಷಿ ಇರ್ಬೇಕು. ನಾವು ಎವ್ರಿ ಸಿನಿಮಾಗೆ ನಾ ಫಸ್ಟ್ ಆಡಿಯನ್ಸ್, ನನಗಾಗ್ಲಿ ನನ್ನ ಟೀಮ್ಗಾಗ್ಲಿ ಎಲ್ರಿಗೂ ಆ ಖುಷಿ ಕೊಡ್ಬೇಕು. ಸೊ ಅಷ್ಟೇ ಸರ್. ಈ ಸಿನಿಮಾ ಅಂತ ಬಂದಾಗ ಜೊತೆಗೆ ಪ್ರತಿಯೊಂದು ನಿಮ್ಮ ಜೊತೆ ಹೆಜ್ಜೆಯಾಗಿ ನಿಂತು ನಿಮ್ಮ ಪತ್ನಿ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು, ಅದ್ರಲ್ಲಿ ಈ ಸಿನಿಮಾಗಂತೂ ಸ್ಪೆಷಲ್ ಆಗಿ ಅವ್ರ ಜರ್ನಿ ಇದೆ ಸರ್. ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನಮ್ ಖುಷಿ ನಮ್ಮೂರ್ನವರು, ಮಡಿಕೇರಿಯವರು ಅಂತ ಹೇಳಿ ಅವ್ರನ್ನ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅವ್ರ ಕೆಲ್ಸದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನೆನ್ಪೇನ್ ಮಾಡ್ಕೊಳ್ಳಿ. ಈಗ ಅರ್ಧ ಗಂಟೆ ಮುಂಚೆ ನನ್ನ ಜೊತೆ ಹಾಗೇನಿಲ್ಲ ಅಂದ್ರೆ
ಅವರು ಶೀಸ್ ಬೇಸಿಕಲಿ ಫೈನಾನ್ಷಿಯಲ್ ಅನಲಿಸ್ಟ್ ಆಕ್ಚುಲಿ. ಸೊ ಅವರು ಮದುವೆ ಆದ್ಮೇಲೆ ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನಡೀತಾ ಇತ್ತು, ಎಲ್ಲ ನೋಡ್ತಾ ಇತ್ತು. ಅಂಡ್ ಪ್ರೊಡಕ್ಷನ್ ಅಂತ ಬಂದಾಗ ನನ್ನ ತಂದೆ ಯಾವಾಗಲೂ ನೋಡ್ಕೊಳ್ತಾ ಇದ್ರು. ಅವಾಗ ನನ್ನ ಜೊತೆ ಸುರೇಶ್ ಅಂತ ಇದ್ರು, ಅವ್ರು ನೋಡ್ಕೊಳ್ತಾ ಇದ್ರು ಎಲ್ಲನೂ. ಸ್ವಲ್ಪ ವರ್ಷ ಆದ್ಮೇಲೆ ನನಗೆ ಸ್ವಲ್ಪ ಡೈರೆಕ್ಷನ್ ಅಲ್ಲಿ ತೊಡಗಿಸ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ಹೇಳೋರು, ಸ್ವಲ್ಪ ಯಾರಾದ್ರೂ ಅಂದ್ರೆ ಇಟ್ಸ್ ಬೆಟರ್ ಫ್ಯಾಮಿಲಿಯಿಂದ ಯಾರು ಒಬ್ರು ನೋಡ್ಕೊಳ್ಬೇಕು ಅಂತ. ಅಂಡ್ ತಶ್ವಿನಿಗೆ ಇಂಟ್ರೆಸ್ಟ್ ಇತ್ತು. ಸೊ ಅವರಿಲ್ಲ ನಾನು ನೋಡ್ಕೊಂಡ್ರೆ, ಅವ್ಳು ಬೇಸಿಕ್ಲಿ ತಶ್ವಿನಿ ಟ್ರೈನ್ ಆಗಿರೋದು ನಮ್ಮ ತಂದೆ ಹತ್ರ. ಅವರು ಅವ್ರಿಗೆ ಪ್ರೊಡಕ್ಷನ್ ಅಂದ್ರೆ ಹೇಗೆ ಮಾಡಬೇಕು. ಯೂಶಲಿ ಪ್ರೊಡಕ್ಷನ್ ಈಸ್ ಆಲ್ ಅಬೌಟ್ ಪೀಪಲ್ ಮ್ಯಾನೇಜ್ಮೆಂಟ್. ಜನಗಳನ್ನ ನಿಮ್ ಸುತ್ತ ನಿಮ್ ಜೊತೆ ಕೆಲಸ ಮಾಡೋರ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವ್ರು. ಸೊ ಅಲ್ಲಿಂದ ಅದು ಕಂಟಿನ್ಯೂ ಆಯ್ತು. ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೋಡ್ಕೊಳ್ತಾ ಇದ್ರು. ಅಂಡ್ ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾ ಇದ್ರು. ಅಂಡ್ ಏನಾಯ್ತು, ಈ ಸಿನಿಮಾದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಅಂದ್ರೆ ಇಟ್ ವಾಸ್ ಅ ವೆರಿ ವಾಸ್ಟ್ ಫಿಲ್ಮ್. ಸೆಟ್ಸ್ ಆಗ್ಲಿ, ಬೇರೆ ಒಂದಾಗಲಿ, ಮತ್ತೊಂದು ವಿಷಯಗಳಾಗಲಿ ತುಂಬಾ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀನಿ ಅಂದವರು ಜೊತೆಗೆ ಡೈಲಿ ಸೆಟ್ ಬರೋ ಹಾಗೆ ಆಯ್ತು. ಅಂಡ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಫ್ಯಾಮಿಲಿ ಪರ್ಸನ್. ಅಂಡ್ ನನಗೆ ಇಬ್ರು ಗಂಡು ಮಕ್ಳಿದ್ದಾರೆ. ಸೊ ಶಿ ಇಸ್ ವೆರಿ ಕ್ಲೋಸ್ ಟು ದೆಮ್. ಅದೆಲ್ಲ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡಬೇಕಾಯ್ತು ನಮಗೆ ಇನ್ ದ ಪ್ರಾಸೆಸ್. ಸೊ ಮಕ್ಕಳಾಗ್ಲಿ ಅವರೆಲ್ಲ ನಾವು ಒಂದು 6 months ವಿ ವಿಲ್ ಮ್ಯಾನೇಜ್ ಅಂತ ಹೇಳಿ ದೊಡ್ಡ ಮಗನು ಒಪ್ಕೊಂಡು ಅವ್ರನ್ನೆಲ್ಲ ಕೇಳಿದ್ವಿ ನಾವು. ಆಕ್ಚುಲಿ ಈ ತರ ಮಮ್ಮ ಅದು ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ, ನಿಮ್ಗೆ ಓಕೆನಾ ಅಂತ. ಸೊ ಇಲ್ಲೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ತಾಯಿ. ಈ ಎಂಟೈರ್ ಪ್ರಾಸೆಸ್ ಅಲ್ಲಿ ಎಷ್ಟೇ ನಮ್ಗೆ ಏರುಪೇರ್ ಆಗ್ಲಿ ಏನೇ ಆಗ್ಲಿ ಸ್ಟ್ರಾಂಗ್ ಆಗಿರೋರು, ಏನಾಗಲ್ಲ ಪ್ರಕಾಶ, ತಲೆ ಕೆಡ್ಸ್ಕೊಳ್ಬೇಡ, ಆರಾಮಾಗಿರು, ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ತಾಯಿ, ನನ್ನ ಅಕ್ಕಂದ್ರು ಅಂಡ್ ನನ್ನ ಕಸಿನ್ ಸಿಸ್ಟರ್ಸ್. ಸೊ ಎಲ್ಲರೂ ದೇ ಆಲ್ ಪ್ಲೇಡ್ ದೇರ್ ಇಂಪಾರ್ಟೆಂಟ್ ಪಾರ್ಟ್. ಬಿಕಾಸ್ ಯಾವಾಗ್ಲೂ ಅಷ್ಟೇ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಅಂದ್ರೆ ಮನೆ ಕರೆಕ್ಟ್ ಆಗಿರ್ಬೇಕು. ಫ್ಯಾಮಿಲಿ ಶುಡ್ ಆಲ್ವೇಸ್ ಬಿ ಇಂಟ್ಯಾಕ್ಟ್ ಅಂಡ್ ಎವ್ರಿಥಿಂಗ್ ಶುಡ್ ಬಿ ಫೈನ್ ದೇರ್. ಅವಾಗ ನೀವು ಏನೇ ಹೊರಗಡೆ ಕೆಲಸ ಮಾಡಿದ್ರು ಅದು ಚೆನ್ನಾಗ್ ಆಗತ್ತೆ. ಸೊ ಹಾಗೆ ಅಂಡ್ ತಶ್ವಿನಿ ಈ ಸಿನಿಮಾದಲ್ಲಂತೂ ಸ್ಟ್ರಾಂಗ್ ಸಪೋರ್ಟ್. ಸೂಪರ್ ಸರ್. ನನ್ಗೆ ಅವ್ರನ್ನ ಪ್ರತಿಯೊಬ್ರು ಹೇಳೋದು ಕೇಳಿದೀನಿ ನಾನು. ದರ್ಶನ್ ಸರ್ಗೆ ಡೆವಿಲ್ ಸಿನಿಮಾದಲ್ಲಿ ಅವರ ಕಾಸ್ಟ್ಯೂಮ್ ಇದೆಯಲ್ಲ, ಬೇರೆ ಯಾವ ಸಿನಿಮಾದಲ್ಲಿ ಅಷ್ಟು ಅವ್ರಿಗೆ ಒಪ್ಪಿಲ್ಲ. ಈ ಸಿನಿಮಾದಲ್ಲಿ ಅವ್ರು ಹಾಕಿರೋ ಕಾಸ್ಟ್ಯೂಮ್ಗಳು ಅಷ್ಟು ಚೆನ್ನಾಗಿದಾವೆ, ಅಷ್ಟು ಚೆನ್ನಾಗಿ ಕಾಣ್ತಿದಾವೆ ಅಂತ 100% ನಿಮ್ಗೂ ಕೂಡ ಹೇಳಿರ್ತಾರೆ ನಿಮ್ಮ ಸುತ್ತಮುತ್ತದವರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಒಪ್ಪುತ್ತೆ ಅವ್ರಿಗೆ, ಅಷ್ಟು ಡೀಟೇಲಿಂಗ್ ಹೋಗಿದೆ ಸಿನಿಮಾಗೆ. ಅಂದ್ರೆ ನಾವು ಆ ಕ್ಯಾರೆಕ್ಟರ್ ಸ್ಕೆಚ್ ಮಾಡ್ಬೇಕಾದ್ರೆ ಅದಕ್ಕೆ ಏನಾದ್ರೂ ಒಂದು ಎಲಿಮೆಂಟ್ ಕೊಡ್ಬೇಕು, ಅದ್ರದ್ದು ಏನಾದ್ರೂ ಒಂದು ಮ್ಯಾಡ್ನೆಸ್ ಇರ್ಬೇಕು ಆ ಕ್ಯಾರೆಕ್ಟರ್ಗೆ. ಅದನ್ನ ನಾವು ಬಟ್ಟೆಯಿಂದನೇ ಶುರು ಮಾಡೋಣ. ಆಕ್ಸೆಸರೀಸ್ ಇರಲಿ, ಅವ್ರ ಜ್ಯುವೆಲ್ರೀಸ್ ಇರಲಿ, ವಾಚಸ್ ಇರಲಿ, ಒಂದು ಸಿಗಾರ್ ಇರಲಿ, ಒಂದು ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಅದು ಡೆವಿಲ್ಸ್ ಕ್ಯಾರೆಕ್ಟರ್. ಸೊ ಆ ಡೀಟೇಲ್ ಎಲ್ಲ ನಾವು ಮಾಡ್ತಾ ಇದ್ವಿ. ಅಂಡ್ ತಶ್ವಿನಿಗೆ ಪ್ರತಿ ಒಂದು ವಿಷಯ ನಾನು ಹಂಚ್ಕೊಳ್ತಾ ಇದ್ದೆ, ಹೀಗೆ ಅಂತ. ಆಗ ನಮ್ಮ ಜೊತೆಗೆ ಬಂದಿದ್ದು ಕಾಸ್ಟ್ಯೂಮ್ ಡಿಸೈನರ್ ಚೇತನ್ ಅಂತ ಹೇಳಿ, ಅವರು ಬಂದು ಕೂತ್ಕೊಂಡಾಗ ಆಕ್ಚುಲಿ ನನ್ನ ಚೇತನ್ ನಡುವೆ ತಶ್ವಿನಿ ಬ್ರಿಡ್ಜ್ ಬೇಸಿಕಲಿ. ಸೊ ಎಲ್ಲನೂ ಒಂದು ಕಂಪೈಲ್ ಮಾಡಿ ಕೂತು ಈ ತರ ಡೀಟೇಲ್ ಮಾಡಿ ಅವ್ರು ಅದನ್ನ ಸ್ಟಿಚ್ ಮಾಡಿ ನಮ್ಗೆ ಕೊಟ್ಟರು. ಅಂಡ್ ದಟ್ ಇಸ್ ವಾಟ್ ದ ರಿಸಲ್ಟ್ ಇಸ್ ಆಲ್ ಅಬೌಟ್. ಓಕೆ ಸರ್, ಕೆಲಸ ಮಾಡೋರು ಮೌನವಾಗಿರ್ತಾರೆ, ಸ್ವಲ್ಪ ಸಿಂಪಲ್ ಆಗಿರ್ತಾರೆ, ಸರಳವಾಗಿರ್ತಾರೆ ಅಂತ. ಅದ್ ನಿಜ ಕೂಡ ಹೌದು. ನಾನು ಆಗ್ಲೇ ಕೂಡ ಯಾರ ಹತ್ರ ಮಾತಾಡ್ತಾ ಇರ್ತೀನಿ, ತುಂಬಾ ಸರಳವಾಗಿರ್ತಾರೆ, ತುಂಬಾ ಸಿಂಪಲ್ ಆಗಿರ್ತಾರೆ. ಆದ್ರೆ ಕೆಲ್ಸದ ಕಡೆ ನಿಮ್ ಗಮನ ಇರುತ್ತೆ. ನಿಮ್ಮ ಹಾಗೆ ನಾವು ಗಮನಿಸಿದ್ವಿ, ಇಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ಹೇಗ್ ಸರ್ ಸರಳವಾಗಿರೋದಕ್ಕೆ ಸಾಧ್ಯ? ಸಿಂಪಲ್ ಆಗಿರ್ತೀರ, ಗೊತ್ತೇ ಆಗಲ್ಲ ಇವರು ಮಿಲನಾ ಪ್ರಕಾಶ್ ಅನ್ನೋದು ಗೊತ್ತೇ ಆಗಲ್ಲ. ಆ ತರ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ. ಐ ಥಿಂಕ್ ಅದು ಮನೆ ವಾತಾವರಣ ಹಾಗೆ. ನಮ್ಮ ಮನೇಲಿ ಈಗ್ಲೂ ಅಷ್ಟೇ, ಏನಾದ್ರು ಕೋಪ ಬಂದ್ರೆ ನಮ್ಮ ತಾಯಿ ಈಗ್ಲೂ ಬೈತಾರೆ. ನಮ್ಮ ತಂದೆ ಇದ್ದ ಕೊನೆ ದಿನ ತನಕ ಏನಾರು ಇದ್ರೆ ಅವ್ರು ಬೈತಾನೆ ಇದ್ರು. ಸೊ ಅದೇನೋ ನಮ್ಮ ಮನೇಲಿ ಎಲ್ರು ಹಾಗೆ ಬೇಸಿಕ್ಲಿ ತುಂಬಾ ವಿ ಲೈಕ್ ಟು ಬಿ ಸಿಂಪಲ್. ಅವತ್ತಿನ ದಿವಸ ಯಾರೋ ಒಬ್ರು ಬಂದಿಲ್ಲ, ಆ ಕೆಲಸ ನಾವು ಮಾಡ್ಬೇಕು ಅಂದ್ರೆ ಆ ಕೆಲಸ ನಾವು ಮಾಡ್ಬೇಕು. ಅಷ್ಟ್ರ ಮಟ್ಟಿಗೆ ಆಕ್ಚುಲಿ ನಮ್ಮ ತಂದೆ ತಾಯಿ ನಮ್ಮನ್ನ ಟ್ರೈನ್ ಮಾಡಿದ್ದಾರೆ. ಅದೇ ರೀತಿ ನನ್ನ ಮಕ್ಕಳು ಕೂಡ ನಾವು ಇವಾಗ ನೋಡ್ಕೊಳ್ತಿರೋದಿಲ್ಲ, ಬೆಳೆಸ್ತಾ ಇರೋದು. ಅಂಡ್ ಐ ಥಿಂಕ್ ಇಟ್ಸ್ ಬೆಟರ್. ಸ್ವಲ್ಪ ಇದು ಸಿನಿಮಾ, ಇದು ಪ್ರೊಫೆಷನ್, ಇದರಿಂದ ಆಚೆಗೆ ನಮ್ದೇ ಆದಂತ ಒಂದು ಜೀವನ ಇದೆ. ಸೊ ಇಲ್ಲಿ ಸಿನಿಮಾ ಮಾಡಾದ್ಮೇಲೆ ಐ ಗೋ ಬ್ಯಾಕ್ ಟು ಮೈ ಫ್ಯಾಮಿಲಿ. ದಟ್ ಇಸ್ ಅ ಸೆಪರೇಟ್ ಲೈಫ್. ಎರಡು ಯಾವ ಕಾರಣಕ್ಕೂ ಮಿಕ್ಸ್ ಮಾಡೋದು. ಸೂಪರ್ ಸರ್. ಈಗ ಗಮನಿಸಬಹುದು, ಈಗ ನಾವೇ ಸುದ್ದಿ ಬರ್ದಿದೆ, ದರ್ಶನ್ ಅವರಿಗೆ ಬೆನ್ನೋವಿಲ್ಲ, ಸುಮ್ನೆ ಅವರು ನಾಟಕ ಮಾಡ್ತಿದ್ದಾರೆ, ಕ್ಯಾಮ್ರಾ ಮುಂದೆ ಬಂದಾಗ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ ಕ್ಯಾಮ್ರಾ ಮುಂದೆ ಅಂತ ಹೇಳಿ ಇವನ್ ನಾವುಗಳು ಬರ್ದಿದ್ದಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದನ್ನ ನೀವು ನೇರವಾಗಿ ಕಂಡಂತ ವ್ಯಕ್ತಿ ನೀವು. ಆ ಶೂಟಿಂಗ್ ಅಲ್ಲಿ ಅವರು ಬಿದ್ದದ್ದನ್ನ ಅದು ವೈರಲ್ ಆದಾಗ್ಲೇ ಗೊತ್ತಾಗಿದ್ದು, ಇಲ್ಲ ಇದು ಕ್ಯಾಮ್ರಾ ಮುಂದೆ ಅವ್ರು ನಾಟಕ ಮಾಡಿಲ್ಲ ಅಂತ ಹೇಳಿ. ಸೊ ಅವರು ಆ ಬೆನ್ನು ನೋವಿನ ನಡುವೆಯೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ, ನಿಮ್ ಜೊತೆ ಇದ್ರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದೆಲ್ಲದಕ್ಕೂ ನಾನು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವು ಐ ಥಿಂಕ್ 2024 ನಾವು ಶುರು ಮಾಡಿದಾಗ ಒಂದು ಶೆಡ್ಯೂಲ್ ಮಾಡಿದ್ವಿ. ತುಂಬಾ ದೊಡ್ಡ ಸೆಟ್ ಹಾಕಿ ಅಂಡ್ ತುಂಬಾ ಜನ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಒಂದು 10 ದಿನ ಒಂದು ಫೈಟ್ ಸೀಕ್ವೆನ್ಸ್ ನಾವು ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಐ ಥಿಂಕ್ ಲಾಸ್ಟ್ 2 days ಇರೋ ಹಾಗೆ ದರ್ಶನ್ ಅವ್ರಿಗೆ ಇಲ್ಲೊಂದು ಇಂಜುರಿ ಆಯ್ತು.
ಅವ್ರ ಇಂಜುರಿ ಆಯ್ತು, ಕ್ಯಾರವಾನ್ಗೆ ಹೋದ್ರು, ಏನೋ ಒಂದು ಮೆಡಿಸಿನ್ ತಗೊಂಡ್ರು, ಬಂದ್ರು, ಆಕ್ಟ್ ಮಾಡಿದ್ರು. ಅವ್ರಿಗೆ ಎಷ್ಟು ಪೇನ್ ಇದೆ ಅಂತ ಅವರು 2 ದಿನ ಆಗೋ ತನಕ ನನ್ಗೆ ಹೇಳಿಲ್ಲ. ಆಕ್ಚುಲಿ ಏನಂದ್ರೆ, ಇಷ್ಟು ಸೆಟ್ ಹಾಕಿದೀವಿ, ಇಷ್ಟೆಲ್ಲ ನಾವು ಹಾಕಿದೀವಿ, ನಾನು ಈಗ ಏನಾದ್ರೂ ಇದನ್ನ ಡಾಕ್ಟರ್ ಹತ್ರ ತಗೊಂಡು ಹೋಗಿ ಅವ್ರು ಅದು ಇದು ಅಂತ ಹೇಳ್ಬಿಟ್ರೆ ಇವ್ನು ಶೂಟಿಂಗ್ ನಿಲ್ಸ್ಬಿಡ್ತಾರೆ. ಬಿಕಾಸ್ ನಾನು ಯಾವಾಗಲೂ ಹೆಲ್ತ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಇವ್ನು ಶೂಟಿಂಗ್ ನಿಲ್ಸ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ನನಗೆ ಒಂದು ಮಾತು ಹೇಳಿಲ್ಲ. ಆಕ್ಚುಲಿ ಬರೀ ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಬಂದು ಶೂಟ್ ಮಾಡೋದು. ಶೂಟಿಂಗ್ ಎಲ್ಲ ಮುಗೀತು. ದೆನ್ ನೆಕ್ಸ್ಟ್ ಡೇ ಆಮೇಲೆ ನನಗೆ ಗೊತ್ತಾಗಿದ್ದು ಅದು ಸರ್ಜರಿ ಹೋಯ್ತು. ಸರ್ಜರಿ ತನಕ ಹೋಯ್ತು. ಸರ್ಜರಿ ಎಲ್ಲ ಆಗಿ ಅವ್ರು 8 ವೀಕ್ಸ್ ಡಾಕ್ಟರ್ ಹೇಳಿದ್ರು. ಅಲ್ಲೂ ಕೂಡ ದರ್ಶನ್ ಬೇಡ, 8 ವೀಕ್ಸ್ ಜಾಸ್ತಿ ಆಯ್ತು, 4 ವೀಕ್ಸ್ ಅಲ್ಲಿ ನಾನು ರಿಕವರ್ ಆಗ್ತೀನಿ, ಶೂಟಿಂಗ್ ನಿಲ್ಸೋದು ಬೇಡ, ಅದೊಂದೇನೋ ಪ್ರಾಬ್ಲಮ್ ಆಗೋಯ್ತು, ಪರಲ್ಲ, 4 ವೀಕ್ಸ್ ಅಲ್ಲಿ ನಾನು ರಿಕವರ್ ಆಗ್ತೀನಿ, ಶೂಟಿಂಗ್ ಶುರು ಮಾಡೋಣ. ಇಲ್ಲ ಡಾಕ್ಟರ್ 8 ವೀಕ್ಸ್ ಅಂತ ಹೇಳಿದ್ರೆ 8 ವೀಕ್ಸೇ ತಗೊಳ್ಬೇಕು ಅಂತ ಹೇಳಿ 8 ವೀಕ್ಸ್ ಆದ್ಮೇಲೆ ತಿರ್ಗಾ ನಾವು ಶೂಟಿಂಗ್ ಶುರು ಮಾಡಿದ್ವಿ. ಹಾಗೆ ದರ್ಶನ್ ಹೇಳಲ್ಲ. ಏನಾದ್ರೂ ಆ ಥರ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೆ ಫಿಸಿಕಲಿ ಬಾಯ್ ಬಿಟ್ಟು ಹೇಳೋದೇ ಇಲ್ಲ. ಈಗಲೂ ಅಷ್ಟೇನೆ, ಅವರು ಆ ಪೇಯ್ನ್ ಅಂದ್ರೆ ತಡ್ಕೊಳಕ್ ಆಗದೆ ಇದ್ದಾಗ ಮಾತ್ರ ಅವ್ರು ಆ ಥರ ಮಲ್ಕೊಳ್ಳೋರು ಬಿಟ್ರೆ, ಇಲ್ಲಾಂದ್ರೆ ಅವ್ರು ಕ್ಯಾರವಾನ್ಗೆ ಹೋಗೋದು, ಮೆಡಿಸಿನ್ಸ್ ಹಾಕೋದು, ಒಂದು ಇಂಜೆಕ್ಷನ್ ತಗೊಳ್ಳೋದು, ಬರೋದು, ಶೂಟ್ ಮಾಡೋದು, ಫೈಟ್ ಮಾಸ್ಟರ್ ಆಗಲಿ ಯಾರು ಏನೇ ಹೇಳಲಿ ಕೇಳ್ತಾ ಇರಲಿಲ್ಲ. ಇಲ್ಲ, ಇದು ನಾವು ಅನ್ಕೊಂಡಿದೀವಿ, ಈ ಥರನೇ ಅಂತ ನಾವು ಅನ್ಕೊಂಡಿವಿ, ಇದನ್ನ ಹೀಗೆ ಮಾಡಬೇಕು. ಆ್ಯಂಡ್ ನಾನು ಸರ್ಜರಿ ಅದು ಇದು ಅಂತೆಲ್ಲ ಹೋದ್ರೆ ಅದು ಪ್ರಾಬ್ಲಮ್, ಅದ್ರ ರಿಪರ್ಕಷನ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಬ್ಯಾಕ್ ಇಸ್ ಅ ವೆರಿ ಡೆಲಿಕೇಟ್ ಆಸ್ಪೆಕ್ಟ್ ಆಫ್ ಒನ್ಸ್ ಬಾಡಿ. ಸೊ ಅದನ್ನ ನಾವು ನೋಡಿದೀವಿ, ಕಣ್ಣಾರೆ ನೋಡಿದೀವಿ. ಅದನ್ನ ನಾವು ಎಷ್ಟು ಜನಕ್ಕೆ ಅಂತ ಬಿಡಿಸಿ ಹೇಳಕ್ಕಾಗುತ್ತೆ? ಯಾಕಂದ್ರೆ ನಮ್ ನೋವು, ಈಗ ನಿಮ್ಗೇನು ಒಂದು ತಲೆನೋವು ಇತ್ತು ಅಂದ್ರೆ ನಿಮಗೆ ಮಾತ್ರ ಗೊತ್ತು ಅದು ಆಕ್ಚುಲಿ. ಸೊ ಅದು ನಾವು ಯಾರಿಗೂ ಹೇಳಕ್ಕಾಗಲ್ಲ. ಬಟ್ ಅದು ಅವ್ರು ಅನುಭವಿಸಿರೋದು ನಾವು ಕಣ್ಣಾರೆ ನೋಡಿದೀವಿ. ಕೇಳಾಗ ನಾವು ಹೇಳ್ದಲ್ಲ, ನಾವು ಬರ್ದಿದ್ದಿದೆ, ಆ ವಿಡಿಯೋ ವೈರಲ್ ಆದಾಗ ನಮ್ಗೆ ಅರಿವಾಯ್ತು ಇಲ್ಲ ಅನ್ನೋದು. ಸರ್, ಜನ ಒಂದು ಡ್ಯಾನ್ಸ್ ಆಗ್ಲಿ, ಒಂದು ಸ್ಟಂಟ್ ಆಗ್ಲಿ, ಪ್ರತಿ ಒಂದು ಅವರು ಮೆಡಿಕೇಶನ್ ಇಟ್ಕೊಂಡೇ ಮಾಡಿರೋದು. ಪ್ರತಿ ಒಂದು ಎಷ್ಟು ಮೆಡಿಕೇಟ್ ಮಾಡಿದಾರೆ ಆ ಬಾಡಿನ ಅಂದ್ರೆ ಅವರು ಬೇಸಿಕಲಿ, ಬಿಕಾಸ್ ಅದು ಬರಬೇಕು, ನಾವು ಅನ್ಕೊಂಡ್ ಹಾಗೆ ಬರಬೇಕು ಅಂತ ಅವ್ರು ಮಾಡಿರೋ ಕೆಲಸಗಳು ಎಲ್ಲ ಅಂಡರ್ ಮೆಡಿಕೇಶನ್. ಓಕೆ ಸರ್, ಈಗ ನಾನೇ ಪ್ರೇಕ್ಷಕರು ನನಗೆ ಡೆವಿಲ್ ಈಗ ನೀವು ಕೊಟ್ಟಿರುವಂತ ಸಣ್ಣ ತುಣುಕಾಗಿರ್ಬೋದು, ಹಾಡುಗಳಾಗಿರ್ಬೋದು, ಇವೆಲ್ಲವನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನಾನು ಥಿಯೇಟರ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಆದ್ರೂ ಕೂಡ ನನ್ಗೆ ಅವಕಾಶ ಇದೆ, ಪ್ರೇಕ್ಷಕಳಾಗಿ ನಿಮ್ಮ ಹತ್ರ ಕೂತ್ಕೊಂಡಿದ್ದೀನಿ, ನನ್ಗೆ ಸಿನಿಮಾಗೆ ಹೋಗ್ತಿದ್ದೀನಿ ಸರ್, ನಾನು ಏನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದ್ ಪ್ರಶ್ನೆ. ನಾನು ಏನೇನ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಒಳಗೆ ಹೋಗ್ಬೋದು ಸರ್? ನಾನು ಕಮರ್ಷಿಯಲ್ ಸಿನಿಮಾ, ಪಕ್ಕ ಮಾಸ್ ಎಂಟರ್ಟೈನರ್. ನೀವು ಹೋದ್ರೆ ಖುಷಿಯಾಗಿ ಒಂಚೂರು ತಲೆಗೆ ಏನಾದ್ರು ಒಂದು ಹುಳ ಬಿಟ್ಕೊಂಡು ಆಚೆ ಬರ್ತೀರಾ ಅಷ್ಟೇ, ಇನ್ನೇನಿಲ್ಲ. ಒಂದು ಎಂಟರ್ಟೈನಿಂಗ್ ಫಿಲ್ಮ್. ಸಿನಿಮಾ ತರನೇ ನೋಡ್ಬೇಕು, ಬೇರೆ ಯಾವ್ದಕ್ಕೂ ನಾವು ಅದನ್ನ ಹೋಲಿಕೆ ಮಾಡೋದಾಗ್ಲಿ, ಅದನ್ನ ಕನೆಕ್ಟ್ ಮಾಡೋದಾಗ್ಲಿ ಅದನ್ನ ಮಾಡಬಾರ್ದು. ಸೊ ಮೊದ್ಲಿಂದಾನು ಅದನ್ನೇ ನಾವು ಆಕ್ಚುಲಿ ಎಲ್ಲರಿಗೂ ಹೇಳ್ತೀವಿ, ಡೆವಿಲ್ ಸಿನಿಮಾ ಇಸ್ ಮಾಸ್ ಎಂಟರ್ಟೈನರ್. ಅದನ್ನ ಹಾಗೆ ನೋಡಿ, ಅದನ್ನ ಹಾಗೆ ಎಂಜಾಯ್ ಮಾಡಿ, ಹಾಗೆ ಆಚೆ ಬನ್ನಿ. ಓಕೆ ಸರ್, ಈ ಸಿನಿಮಾಗೆ ಅವರ ಪತ್ನಿ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಡೋದಾಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಎಲ್ಲವನ್ನು ಕೂಡ ಗಮನಿಸ್ತಾ ಇದೀವಿ, ಪ್ರತಿನಿತ್ಯ ನಾವು ಗಮನಿಸ್ತಾ ಇದೀವಿ. ಅವರು ಹೇಗ್ ನಿಂತಿದ್ರು ಶೂಟಿಂಗ್ ಟೈಮ್ ಅಲ್ಲಿ ನಿಮ್ ಜೊತೆ ಎಲ್ಲ ಬರೋರು, ಅವ್ರ ಬಗ್ಗೆ ಹೇಳೋದಾದ್ರೆ? ಸ್ಟಾರ್ಟ್ ಪಾಯಿಂಟ್ ದರ್ಶನ್ಗೆ ಸಿನಿಮಾ ಮೇಲೆ ಇರುವಂತ ಕಮಿಟ್ಮೆಂಟ್. ಅಂದ್ರೆ ಸಿನಿಮಾ ಅಂದ್ರೆ ಎಷ್ಟು ಜನ ಇದಾರೆ, ಅದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಜನರ ಕುಟುಂಬ ಅದರಿಂದ ನಡೆಯುತ್ತೆ, ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ದರ್ಶನ್. ಯಾಕಂದ್ರೆ ಅವ್ರು ಈಸ್ ಕಮ್ ಫ್ರಮ್ ಸ್ಕ್ರಾಚ್. ಸೊ ಹಿ ನೋಸ್ ವಾಟ್ ಇಟ್ ಇಸ್ ಆಲ್ ಅಬೌಟ್. ಸೊ ಅವ್ರು ಇಲ್ದೇ ಇದ್ದಾಗ ಅವರು ಅದೇ ಹೇಳಿದ್ರು, ವಿಜಿ ಎಲ್ಲ ನೋಡ್ಕೊಳ್ತಾರೆ. ಆಕ್ಚುಲಿ ದಿನಕರ್ ಏನಿದೆ, ನಿಮ್ಗೆ ಏನ್ ಸಹಾಯ ಬೇಕು ನೀವು ಅವ್ರನ್ನ ಕೇಳಿ ಅವ್ರು ಮಾಡ್ತಾರೆ. ಯಾಕಂದ್ರೆ ಇದು ನಮ್ ಕಮಿಟ್ಮೆಂಟ್, ಇದು ನನ್ನ ಸಿನಿಮಾ, ಇದು ನಾನು ಕಂಪ್ಲೀಟ್ ಮಾಡ್ಲೇಬೇಕು. ಸೊ ಅವ್ರು ಆಚೆ ಬಂದಾಗ್ಲೂ ಅಷ್ಟೇ, ಪರ್ಮಿಷನ್ಸ್ಗಾಗ್ಲಿ, ಪ್ರತಿಯೊಂದಕ್ಕಾಗ್ಲಿ, ಇಲ್ಲ ನಾವು ದರ್ಶನ್ ಅವ್ರಿಗೆ ಏನೇ ಕಮ್ಯುನಿಕೇಟ್ ಮಾಡ್ಬೇಕಾದ್ರು, ವಿಜಿ ವಾಸ್ ದ ರೂಟ್ ಫಾರ್ ಅಸ್. ಆಕ್ಚುಲಿ ವಿ ಹ್ಯಾಡ್ ಟು ಟೇಕ್ ದಟ್ ರೌಟ್ ಓನ್ಲಿ. ಸೊ ಅವರು ಅಲ್ಲಿ ಕಂಪ್ಲೀಟ್ ಸಪೋರ್ಟಿವ್ ಆಗಿ ಇದ್ರು. ಈಗಲೂ ಕೂಡ ಅಷ್ಟೇನೆ, ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನ ಅವ್ರು ಖಂಡಿತ ಮಾಡ್ತಾರೆ. ಓಕೆ, ಜನ ಅಂತೂ ಸಂಭ್ರಮಿಸೋದಕ್ಕೆ ಸರ್, ದೊಡ್ಡ ಒಂದು ದಸರಾ ಮಾಡೋದಕ್ಕೆ, ಡೆವಿಲ್ ದಸರಾ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ ಸರ್. ಪ್ರತಿಯೊಂದನ್ನು ನೀವು ಏನೇ ಹಾಕಿದ್ರು ಕೂಡ ಅದನ್ನ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್, ಪ್ರೀತಿ ತೋರಿಸ್ತಿದ್ದಾರೆ ಸರ್. ನಿಮ್ಗಿರುತ್ತೆ ನನ್ನ ಮಗು ಇದು, ಡೆವಿಲ್ ನನ್ನ ಮಗು ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಷ್ಟೆಲ್ಲ ಪ್ರೀತಿ ಕೊಡ್ತಾ ಇದಾರಲ್ಲ ಸರ್, ಯಾವುದೇ ರೀತಿಯ ಹಣ ಕೊಟ್ಟಿಲ್ಲ, ಪ್ರಚಾರ ಮಾಡಿ ಅಂತ ಅವ್ರಿಗೆ ಹೇಳಿಲ್ಲ, ಅವರೇ ಖುದ್ದಾಗಿ ಮನ್ಸಿಗೆ ತಗೊಂಡು ನಮ್ ಸಿನಿಮಾ ಅಂತ ಪ್ರಮೋಷನ್ ಮಾಡ್ತಾ ಇದಾರೆ. ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತಲೆಬಾಗಿ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಅದು ವೆರಿ ರೇರ್ ಅಂಡ್ ಇಟ್ಸ್ ಅ ಫಿನಾಮಿನಲ್ ಥಿಂಗ್. ಅಂಡ್ ನಾನು ದರ್ಶನ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೀನಿ, ವಾಟ್ ಅ ಬ್ಲೆಸ್ಸಿಂಗ್ ದಿಸ್ ಇಸ್ ದರ್ಶನ್ ಅಂತ. ಅಂಡ್ ಅವ್ರಿಗೂ ಕೂಡ ಅಷ್ಟೇ, ಏನೋ ಒಂದು ಇದು ಸೆಲೆಬ್ರಿಟೀಸ್ ಅಂದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಸ್ಟಂಟ್ ಮಾಡಬೇಕಾದ್ರಾಗ್ಲಿ, ಏನೇ ಆಗ್ಲಿ, ಆಕ್ಚುಲಿ ಇದು ಬೇಕಾ, ಸ್ವಲ್ಪ ರಿಸ್ಕಿ ಆಗಿದೆ, ಎಲ್ಲ ಬೇಡ ನನ್ನ ಸೆಲೆಬ್ರಿಟೀಸ್ಗೆ ಇಷ್ಟ ಆಗುತ್ತೆ, ಅವ್ರು ಖುಷಿ ಕೊಡುತ್ತೆ ಇದು. ಆಕ್ಚುಲಿ ನಾನು ಈ ತರ ಮಾಡಿದ್ರೆ ಅವ್ರು ಖುಷಿ ಕೊಡುತ್ತೆ ಅಂತ ಅವ್ರಿಗೂ ಗೊತ್ತದು ಬೇಸಿಕಲಿ. ಸೊ ಅದೇನೋ ಅವ್ರಿಬ್ರದ್ದು ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಅವರು ನಮ್ಮ ಸಿನಿಮಾನ ಅಷ್ಟು ಅವ್ರ ಜವಾಬ್ದಾರಿ ಅಂತ
ಹೇಳಿ ಮರೆಸ್ತಿದಾರಲ್ಲ, ಹ್ಮ್. ಅದು ಇದು ನೀವೆಷ್ಟೇ ದುಡ್ಡು ಕೊಟ್ರು ಅದು ಬರಲ್ಲ. ಸಿಗದೇ ಇರೋಂಥ ವಿಷಯ, ಇಲ್ಲ ಮಾಡದೇ ಇರೋಂಥ ವಿಷಯ, ಹ್ಮ್. ಬರ್ದೇ ಇರೋಂಥ ವಿಷಯ. ಹ್ಮ್. ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ. Okay. ಸೊ ಅದಕ್ಕೆ ಮಾತೇ ಇಲ್ಲ ಬಿಡಿ. Okay. ಆಕ್ಚುಲಿ ಸರ್ ನಮ್ಗೆ ನೀವೇನ್ ಹಿಂಗೆ ಕೇಳಿ ಅಂತ ಏನು ಹೇಳಿಲ್ಲ. ನಮಗೆ ಏನ್ ಬರ್ತಾ ಇದೆ ಆ ಪ್ರಶ್ನೆಗಳನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಸರ್. ಹೌದು. ಸರ್ ಈ ಘಟನೆ ಎಲ್ಲ ಆದವಾಗ ಅವ್ರು ಒಳಗ್ ಹೋದಂತ ಸಂದರ್ಭ ನೀವ್ ಹೇಗಿದ್ರಿ ಸರ್? ಎಲ್ಲ ರೆಡಿ ಇದೆ, ಶೂಟಿಂಗ್ ಆಗ್ತಾ ಇದೆ, ಗೊತ್ತಿಲ್ಲ ಇದು ಹಿಂಗಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಒಂದ್ ಶನಿವಾರ ಹಿಂಗಾಗುತ್ತೆ, ಸೋಮವಾರ ಹಿಂಗ ಅರೆಸ್ಟ್ ಆಗ್ಬಿಡ್ತಾರೆ. ಆ ಕ್ಷಣ ಹೆಂಗಿದ್ರಿ ಸರ್? ದಯವಿಟ್ಟು ಶೇರ್ ಮಾಡಿ ಸರ್. ಬ್ಲಾಂಕ್, ವೆರಿ ಟೋಟಲಿ ಬ್ಲಾಂಕ್ ಆಕ್ಚುಲಿ. ಎಲ್ಲಿಂದೋ ದುಡ್ಡು ತಂದಿರ್ತೀರಾ ಪ್ರೊಡ್ಯೂಸರ್ಗಳಂತ ಬಂದಾಗ. ಸಿನಿಮಾನೇ ರಿಸ್ಕ್ ಆಕ್ಚುಲಿ. ತುಂಬಾ ವರ್ಷ ನಮ್ಮ ತಂದೆ ನನ್ನ ಸಿನಿಮಾದಿಂದ ದೂರ ಇಟ್ಟಿದ್ದೆ, ಏನಕ್ಕೆ ಅಂದ್ರೆ ಈ ರಿಸ್ಕ್ ನಿನಗೆ ಬೇಡ ಅಂತ. ಅವ್ರ ಪ್ರೊಡ್ಯೂಸರ್ ಆಗಿದ್ರು ಕೂಡ ಈ ರಿಸ್ಕ್ ನಿನಗೆ ಬೇಡ ಅಂತಾನೆ. ಸೊ ಅವ್ರಿಗೋಸ್ಕರ ನಾನು MBA ಓದಿದ್ದು, ಅವ್ರಿಗೋಸ್ಕರ ಸ್ವಲ್ಪ ದಿವಸ ನಾನು ಕೆಲಸ ಮಾಡಿದ್ದು. ಅದಾದ್ಮೇಲೆ ನಾನಿಲ್ಲ, ನನ್ಗೊಂದು ಆಸೆ ಇದೆ ಮಾಡಬೇಕು ಅಂತ. ನಾನು ಆಕ್ಚುಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಬಂದಿದ್ದು, ಅದು ಡೈರೆಕ್ಷನ್ ಕಡೆ ತಿರುಗ್ತು. ಸೊ ಹಾಗೆ, ಬಟ್ ದಿಸ್ ಇಸ್ ಮೈ ಪ್ಯಾಷನ್, ನಂಗೆ ತುಂಬಾ ಇಷ್ಟ. ಇದು ರಿಸ್ಕ್ ಆಗ್ಲಿ ಏನೇ ಆಗ್ಲಿ ಇದಿದೆ, ಇದನ್ನ ನಾವೇನು ಮಾಡೋಕ್ಕಲ್ಲ. ಈ ಸಲ ಸ್ವಲ್ಪ ನಮ್ಗೆ ಇನ್ನೂ ಜಾಸ್ತಿ ಬೇರೆ ಬೇರೆ ದಾರಿಗಳು ಕರ್ಕೊಂಡೋಯ್ತು. ಬಟ್ ನಮ್ಗೆಲ್ಲರಿಗೂ ಇದ್ದಿದ್ದು, ನನಗಾಗ್ಲಿ ದರ್ಶನ್ಗಾಗ್ಲಿ ಎಲ್ಲರಿಗೂ ಇದ್ದಿದ್ದು ಏನಂದ್ರೆ ಒಂದು ಆಸೆ, ಒಂದು ಕನ್ವಿಕ್ಷನ್, ಒಂದು ಕಮಿಟ್ಮೆಂಟ್ ಏನಂದ್ರೆ ಈ ಸಿನಿಮಾನ ನಾವು ಪರದೆ ಮೇಲೆ ತರಬೇಕು, ನಾವು ಇದನ್ನ ನೋಡ್ಬೇಕು, ನಾವು ಇದನ್ನ ಸೆಲೆಬ್ರೇಟ್ ಮಾಡ್ಬೇಕು. ಅದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಓಕೆ ಸರ್, ರಿಲೀಸ್ಗೆ ಹತ್ರ ಇದೆ, ಏನಾದ್ರು ಹೋಗಿ ಮೀಟ್ ಮಾಡಿ ಏನಾದ್ರು ಮಾತಾಡಿ ಮಾಡ್ಬೇಕು ಅಂತ ಆಸೆ ಇದೆ ನನಗೆ. ಆಕ್ಚುಲಿ ಈ ಎಲ್ಲ ಕೆಲ್ಸಗಳ ಮಧ್ಯದಲ್ಲಿ ಅವ್ರು ಯಾವಾಗ್ಲೂ ಅಷ್ಟೇ ಹೇಳಿ ಕಳ್ಸಕ್ಲೆ, ಬೇಡ ನಿಂಗೆ ತುಂಬಾ ಕೆಲಸ ಇದ್ರೆ ತಲೆ ಕೆಡ್ಸ್ಕೋಬೇಡ, ಪರವಾಗಿಲ್ಲ ನೀನು ಬಿಸಿ ಇರ್ತೀಯ, ನೀನು ಬರಬೇಡ ಅಂತಾನೆ ಹೇಳೋದು. ಬಟ್ ಒಂದ್ಸಲ ಭೇಟಿ ಮಾಡ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇದೆ, ಮಾಡ್ತೀವಿ. ಸರ್ ಇಡೀ ಡೆವಿಲ್ ಜರ್ನಿಯಲ್ಲಿ ಇಷ್ಟು ವಾಹಿನಿಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ, ಆದ್ರೂ ಕೂಡ ನಾನು ಕೇಳ್ತೀನಿ ನನ್ನ ಸ್ವಾರ್ಥಕ್ಕೆ, ಏನಿದೆ ಸರ್ ಮೈಂಡ್ ಅಲ್ಲಿ ಏನು ಉಳ್ಕೊಂಡಿದೆ ಸರ್? ಇದು ಹೋಗಲ್ಲ ನನ್ಗೆ. ಇದು ನನ್ನ ಡೆವಿಲ್ ಅಂತ ಕೂತಾಗ, ಈಗ ಮಿಲನ ಅಂತ ಕೂತಾಗ ಅಲ್ಲಿ ಏನೋ ಒಂದು ನೆನಪು ಬರುತ್ತೆ, ವಂಶಿ ಅಂತ ಕೂತಾಗ ಏನೋ ಒಂದು ಇರುತ್ತೆ, ಅದು ನಿಮ್ ಮನ್ಸಲ್ಲಿ ಹಂಗೆ ಇರುತ್ತೆ. ಇಡೀ ಸಿನಿಮಾನು ನೆನಪಿರ್ಬೋದು, ಬಟ್ ಒಂದು ಅಂಶ ನಿಮ್ಗೆ ನೆನಪಿರುತ್ತೆ. ಅದೇ ರೀತಿ ಡೆವಿಲ್ ಅಂತ ಕೂತಾಗ ನಿಮ್ಗೆ ಏನೇನು ನೆನಪಾಗುತ್ತೆ ಸರ್? ಕಮಿಟ್ಮೆಂಟ್ ಅಂದ್ರೆ ನಾನಾಗ್ಲಿ ದರ್ಶನ್ ಆಗ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಟೆಕ್ನಿಷಿಯನ್, ಆಕ್ಚುಲಿ ನಮ್ಮ ಕ್ಯಾಮ್ರಾಮನ್ ಆಗ್ಲಿ, ನನ್ನ ರೈಟರ್ಸ್ ಆಗ್ಲಿ, ಕಾಂತರಾಜ್, MS ಅಭಿಷೇಕ್, ಎಲ್ಲರೂ ಅಷ್ಟೇ ನಾವು ಜೊತೆಲಿ ಕೂತ್ಕೊಂಡು ಕೆಲಸ ಮಾಡಿದ್ದಾಗ್ಲಿ, ತುಂಬಾ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. ಅಂದ್ರೆ ತುಂಬಾ ಆಸೆ ಪಟ್ಟು ಖುಷಿಯಿಂದ ಕೆಲಸ ಮಾಡಿದೀವಿ. ಹಾಗೆ ಅಜ್ನೀಶ್ ಅವರು ಬಂದ್ರು, ಅವರು ತುಂಬಾ ದರ್ಶನ್ ಅವ್ರು ಫಸ್ಟ್ ಟೈಮ್ ಮಾಡ್ತಾರೆ ಅಂತ ಅವ್ರಲ್ಲಿ ಏನೋ ಒಂದು ಉತ್ಸಾಹ, ಒಂದು ಹುಮ್ಮಸ್ಸು. ಸೊ ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ರು. ಹರೀಶ್ ಕೊಮ್ಮೆ ಎಡಿಟರ್, ಅವ್ರು ಒಂದು 6 ತಿಂಗಳಿಂದ ನಮ್ಮ ಆಫೀಸಲ್ಲೇ ಇದ್ದಾರೆ. ಅದೇನೋ ಅವ್ರ ಕಮಿಟ್ಮೆಂಟ್ ಎಲ್ಲ ನೋಡಿದಾಗ ಐ ಫೀಲ್ ಐಮ್ ವೆರಿ ಬ್ಲೆಸ್ಡ್. ಯಾಕಂದ್ರೆ ನನ್ನ ಸಿನಿಮಾಗೆ ಇಷ್ಟು ಅವರು ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಇಷ್ಟೊಂದು ಕಮಿಟ್ಮೆಂಟ್. ಆಮೇಲೆ ಒಂದು ದೊಡ್ಡ ಯಂಗ್ಸ್ಟರ್ಸ್ ಒಂದು ಗ್ಯಾಂಗೇ ಇದೆ ಆಕ್ಚುಲಿ. ಸೊ ಅವ್ರು ಕೆಲಸ ಮಾಡೋ ರೀತಿ ಅಂಡ್ ಇದೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಇವಾಗ PR ಅಂತ ಬಂದಾಗ ಅದಕ್ಕೆ ಒಂದು ಸಪರೇಟ್ ಟೀಮ್ ಇದೆ. ನಿಮ್ಗೆ ಗೊತ್ತಲ್ಲ, ಪೂರ್ವಿ ಅಂತ ಒಬ್ಬರು, ಅವ್ರನ್ನ ಬೆಳಗ್ಗೆಯಿಂದ ನನ್ನ ಗೋಳ ಹಾಕೋತಿದ್ದಾರೆ. ಸೊ ಹಾಗೆ, ಸೊ ಎವ್ರಿಬಡಿ ಇಸ್ ಡೂಯಿಂಗ್ ದರ್ ಜಾಬ್ ವಿತ್ ಲಾಟ್ ಆಫ್ ಲವ್ ಅಂಡ್ ಅಫೆಕ್ಷನ್. ಇದು ಬರೀ ಒಂದು ಕೆಲಸ ಬೆಳಗ್ಗೆ ಮಾಡ್ತೀನಿ ಆ ತರ ಅಲ್ಲ. ಅಂದ್ರೆ ದೇ ಗೋಯಿಂಗ್ ಔಟ್ ಆಫ್ ದರ್ ವೇ. ಆಕ್ಚುಲಿ ಟೈಮ್ ನೋಡಲ್ಲ, ಯಾವ್ದು ನೋಡಲ್ಲ, ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಮಾಡ್ತಿದಾರಲ್ಲ. ಸೊ ವಿ ಫೀಲ್ ವೆರಿ ಹ್ಯಾಪಿ, ವಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಮ್. ಸೂಪರ್ ಸರ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಪ್ರೆಸೆಂಟ್ ಎಷ್ಟು ನೆಮ್ಮದಿಯಾಗಿದ್ದೀರಾ ಸರ್? ನೀವು ನಿದ್ದೆ ಮಾಡ್ತಿದ್ದೀರಾ, ಊಟ ಮಾಡ್ತಾ ಇದ್ದೀರಾ? ಅದು ಕೆಲ್ಸದ ಒತ್ತಡದಲ್ಲಿ ಆ ಕಡೆ ಈ ಕಡೆ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸ್ಲೀಪ್ ಮಾತ್ರ ಇಟ್ಸ್ ವೆರಿ ಎಸೆನ್ಷಿಯಲ್. ನನಗೊಂದು 6-7 hours ಸ್ಲೀಪ್ ಬೇಕೇ ಬೇಕು ಫಂಕ್ಷನ್ ಮಾಡಕ್ಕೆ. ಸೊ ಅದನ್ನ ನಾನು ಹೇಗೋ ಒಂಚೂರು ನಾನು ಪಡ್ಕೊಳ್ತೀನಿ. ಅದನ್ನ ನಾನು, ಬಿಕಾಸ್ ನನಗೆ ಐ ಕ್ಯಾನ್ ಫಂಕ್ಷನ್ ಅಟ್ ಆಲ್. ಸೊ ಅದೊಂದು ಮಾಡೇ ಮಾಡ್ತೀವಿ. ಅಂಡ್ ಸಿನಿಮಾ ಅಂತ ಬಂದಾಗ ನಾನು ಇಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಒಂಚೂರು ಬೇಜಾರಾಗಿ ಸ್ಟ್ರೆಸ್ ಅಂತ ಏನಾರು ಅಂದ್ರೆ ನಮ್ಮ ತಾಯಿ ಫಸ್ಟ್ ಒಂದು ಮುಖ ನೋಡಿ ಹೇಳ್ತಾರೆ, ನಾವು ಅವತ್ತು ಹೇಳಿಲ್ಲ ನಿಮ್ಗೆ ಸಿನಿಮಾ ಬೇಡ ಅಂತ ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ನಾನು ಎಲ್ಲೂ ತೋರಿಸ್ಕೊಳ್ಳೋದು ಇಲ್ಲ. ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ಪ್ರಾಸೆಸ್. ಸೂಪರ್ ಸರ್. ಎಲ್ಲ ಅಡೆತಡೆಗಳನ್ನ ದಾಟಿ ನಿಂತು ಈಗೇನು ಸಿನಿಮಾ ರಿಲೀಸ್ ರೆಡಿ ಆಗಿದೆ, ಆ ಖುಷಿಯನ್ನ ಈ ಸ್ವಲ್ಪ ಖುಷಿಯಾಗಿ ಹೇಳಿ ಸರ್. ಸುಸ್ತು ಗೀಸ್ನೆಲ್ಲ ಸೈಡಿಗೆ ಇಡಿ ಸರ್, ಖುಷಿಯಾಗಿ ಹೇಳಿ ಸರ್. ಇನ್ನೇನ್ ಕೆಲವೇ ಗಂಟೆ ಇದೆ ಸರ್, ಆ ಹುಮ್ಮಸ್ಸು ಉತ್ಸಾಹ ಹಂಗೆ ಪುಟಿದೆ. ಅದು ಖಂಡಿತ ಇದೆ, ಇರುತ್ತೆ ನಿಮ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಹೈದರಾಬಾದ್ ಹೋಗ್ಬೇಕು, ಅಲ್ಲಿ ಕೆಲಸ ಇದೆ. ತಿರ್ಗಿ ಅಜ್ನೀಶ್ ಜೊತೆ ಸ್ವಲ್ಪ ಕೆಲಸ ಇದೆ, ಇನ್ನೊಂದು ಬ್ಯಾಕ್ಗ್ರೌಂಡ್ ಹಾಡ್ನ ಒಂಚೂರು ಹಾಡಿಸ್ಬೇಕು, ಅದ್ರ ಕೆಲಸ ಇದೆ. ಸೊ ಅದು ಯಾವ್ದು ನಿಮ್ಗೆ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ. ಇದಾಗ್ಬೇಕಂದ್ರೆ ಇದಾಗ್ಬೇಕು ಅಷ್ಟೇನೆ. ಸುಮ್ನೆ ತಮಾಷೆಗೆ ನಾವು ಅದು ಇದು ಮಾತಾಡ್ಕೊಳ್ತೀವಿ ಅಷ್ಟೇ, ನಾವು ಎಲ್ಲಾನು ಬೈಯೋದಾಗ್ಲಿ ಅದಾಗ್ಲಿ ಇದಾಗ್ಲಿ. ಬಟ್ ದಟ್ ಡಸಂಟ್ ಸ್ಟಾಪ್ ಯುವರ್ ವರ್ಕ್. ಸೊ 11th ನಿಮ್ಗೆ ಅದು ಕ್ಯೂಬ್ ಅಪ್ಲೋಡ್ ಆಗಿ ಸಿನಿಮಾ ಥಿಯೇಟರ್ಗೆ 6:30 ಅದು ಲಾಂಚ್ ಆಗೋ ತನಕನು ವಿ ಆರ್ ವರ್ಕಿಂಗ್. ಅಂಡ್ ಪೋಸ್ಟ್ ದಾಟ್ ಆಲ್ಸೋ ಪ್ರಮೋಷನ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ. ಯಾಕಂದ್ರೆ ಸಿನಿಮಾ ಮಾಡೋದೊಂದು, ಅದನ್ನ ರಿಲೀಸ್ ಮಾಡೋದೊಂದು, ರಿಲೀಸ್ ಮಾಡಿದ್ಮೇಲೆ ಅದ ತಿರ್ಗಿ ಎತ್ತಿಡಿಯೋದೊಂದು. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಎಲ್ಲ ಕಡೆನೂ ಅದೇ ಹುಮ್ಮಸ್ಸು, ಅದೇ ಒಂದು ಸ್ಟ್ರೆಂತ್ ಇರುತ್ತೆ. ಅಂಡ್ ಅದನ್ನ ನಾವು ಆಡಿಯನ್ಸಸ್ ಅಲ್ಲಿ ನೋಡಿದಾಗ, ಇಲ್ಲ ದರ್ಶನ್ ಸೆಲೆಬ್ರಿಟೀಸ್ ಅಲ್ಲಿ ನೋಡಿದಾಗ, ಫ್ಯಾನ್ಸ್ ಅಲ್ಲಿ ನೋಡಿದಾಗ, ಬೇರೆ ಕನ್ನಡ ಸಿನಿಮಾ ಫ್ಯಾನ್ಸ್ ಅಲ್ಲಿ ನೋಡಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಸಿಗುತ್ತೆ ನಮ್ಗೆ. ಓಕೆ ಸರ್. ಯಾರಿಗಾರು ಥ್ಯಾಂಕ್ಸ್ ಹೇಳೋದಿದ್ರೆ ಸರ್, ನಿಮ್ ಹೀರೋಯಿನ್ ಬಗ್ಗೆ ಏನಾದ್ರು ಹೇಳಿ ಸರ್.
ಅವ್ರು ಹೇಗಿರ್ತಿದ್ರು, ಅವ್ರು ಹೆಂಗೆ ಅವ್ರದ್ದು ಯಾವ ಡೈಲಾಗ್ ನಿಮ್ಗೆ ಇಷ್ಟ ಆಯ್ತು ಹೇಳ್ತಿದ್ರಿ ನೀವು, ಸ್ಪೆಷಲ್ ಆಗಿ ಯಾವ್ದೋ ಒಂದು ಟಫ್ ಕೊಟ್ವಿ ಅದ್ರಲ್ಲೂ ಆಕೆ ಸೂಪರ್ ಆಗಿ ಮಾಡಿದ್ರು ಅಂತ ಹೇಳಿ. ಅವ್ರ ಆಕ್ಚುಲಿ ಕಾಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಲೆಟ್ ಮಿ ಸ್ಟಾರ್ಟ್ ವಿತ್ ಎವ್ರಿಬಡಿ. ಯಾಕಂದ್ರೆ ಮಹೇಶ್ ಮಂಜ್ರೇಕರ್ ಅವರು ಇದ್ದಾರೆ, ಅಚ್ಯುತ್ ಅವರು ಇದ್ದಾರೆ, ಎಲ್ಲರೂ ಫಿನಾಮಿನಲ್ ಆಕ್ಟರ್ಸ್ ಆಕ್ಚುಲಿ. ಸೊ ಅವ್ರವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಚನಾ ರಾಯ್ ಬಂದು ನಾವು ಒಂದು ಆಡಿಷನ್ ಕರೆಸಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ತುಂಬಾ ಕಾನ್ಫಿಡೆಂಟ್ ಆಗಿ ಆಕ್ಟ್ ಮಾಡಿದ್ರು. ಅಂಡ್ ಈ ಸಿನಿಮಾದಲ್ಲಿ ನಮ್ಗೆ ಬೇಕಾಗಿದ್ದ ಬೆಸ್ಟ್ ಪರ್ಫಾರ್ಮರ್ಸ್. ಅಂದ್ರೆ ನಿಮ್ಗೆ ಬೇರೆ ಎಲ್ಲ ಒಂದು ಎಲಿಮೆಂಟ್ ಕಿಂತ ಏನೋ ಬಂದ್ರು ಒಂದು ಹೀರೋಯಿನ್ ಹೋದ್ರು ಅನ್ನೋದಕ್ಕಿಂತನೂ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು. ಆಕ್ಚುಲಿ ಇವಾಗ ಎಲ್ಲರೂ ಒಂದೇ ಒಂದು ಸಲ ಆ ಹಾಡಲ್ಲಿ ಎಲ್ಲರೂ ನೋಡಿದ್ದಾರೆ, ಬಟ್ ಅದು ಬಿಟ್ಟು ಶಿ ಇಸ್ ವೆರಿ ಗುಡ್ ಪರ್ಫಾರ್ಮರ್. ಅವ್ರು ಮಾಡಿದ್ದಾರೆ. ಚಂದನ್, ಆಮೇಲೆ ಹುಲಿ ಕಾರ್ತಿಕ್ ಅಂಡ್ ಗಿಲ್ಲಿ ನಟ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ. ಸೊ ಎಲ್ಲರೂ ಅವ್ರವ್ರ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಸುಮ್ಮನೆ ಬಂದು ಹೋಯ್ತು ಅಂತ ಇಲ್ಲ. ಪ್ರೆಸೆಂಟ್ ಇವಾಗ ಒಂಥರ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಸರ್. ಅವ್ರ ಪಾತ್ರ ಹೆಂಗಿರುತ್ತೆ ಸರ್ ಈಗ? ವೆರಿ ನೈಸ್, ವೆರಿ ನೈಸ್. ಅವರು ಹುಲಿ ಕಾರ್ತಿಕ್ ಎಲ್ಲ ಕಾಮಿಡಿ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಎಸ್, ಬಿಸಿ ನಡುವೆ ನಮ್ ಟೈಮ್ ಕೊಟ್ರಿ ಸರ್, ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ. 100% ನಾವು ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಟೈಮ್ ಕೊಟ್ರೆ ಇನ್ನೊಂದಷ್ಟು ವಿಚಾರಗಳನ್ನ ನಾವು 100% ನಿಮ್ಮ ಹತ್ರ ಮಾತಾಡಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಪ್ರೀತಿಯ ಕರೆಯೋಲೆ ಸರ್. ನಾನು ದರ್ಶನ್ ತುಂಬಾ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ ದ ಡೆವಿಲ್. ಅಂಡ್ ಇದರಿಂದ ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನರ ಶ್ರಮ ಇದೆ, ಸಾಕಷ್ಟು ಜನರ ಕೆಲಸ ಇದೆ. ಅದೆಲ್ಲ ನಮಗೆ ಕಂಪ್ಲೀಟ್ ಅಂತ ಆಗೋದು ನೀವು ನೋಡಿ ಇಷ್ಟಪಟ್ಟಾಗ ಆ ಸಿನಿಮಾನ. ಸೊ ನೀವು ನೋಡಿದಾಗ ಖಂಡಿತ ಅದನ್ನ ಇಷ್ಟಪಡ್ತೀರಾ, ಅದನ್ನ ಎಂಜಾಯ್ ಮಾಡ್ತೀರಾ. ಯಾಕಂದ್ರೆ ಅದೊಂದು ಪಕ್ಕ ಮಾಸ್ ಕಮರ್ಷಿಯಲ್ ಸಿನಿಮಾ. ನಾವಿಲ್ಲಿ ಏನೋ ಒಂದು ಮೆಸೇಜ್ ಆಗಲಿ ಅದಾಗಲಿ ಇದೆಲ್ಲ ಯಾವುದು ಹೇಳಕ್ ಹೊರಟಿಲ್ಲ. ಆಕ್ಚುಲಿ ಒಂದು ಸಿನಿಮಾ, ಒಂದು ಜರ್ನಿ ಅಷ್ಟೇ. ಒಂದು 2 hours 40 minutes ನೀವು ಕೂತ್ ನೋಡಿದಾಗ ಓಕೆ ಇದೊಂದು ಕತೆ, ಇದಕ್ಕೆ ಈ ತರ ಒಂದು ಟ್ರೀಟ್ಮೆಂಟ್, ಇದರಲ್ಲಿ ಇಷ್ಟು ವೇರಿಯೇಷನ್ಸ್ ಇದೆ ಅಂಡ್ ಎಂಜಾಯ್ ಮಾಡೋಕ್ಕೆ ಎಲ್ಲ ಎಲಿಮೆಂಟ್ಸು ಅಲ್ಲಿದೆ. ಸೊ ಅದನ್ನ ಬನ್ನಿ ನೋಡಿ, ಆರಾಮಾಗಿ ಬನ್ನಿ, ಆರಾಮಾಗಿ ಸಿನಿಮಾ ನೋಡಿ. ಆಕ್ಚುಲಿ ಎಂಜಾಯ್ ಸಿನಿಮಾ. ಸರ್ ನಾವು ಕೂಡ ರೆಡಿ ಇದೀವಿ ಶೋ ನೋಡೋದಕ್ಕೆ, ಬಟ್ ನಾವು ಥಿಯೇಟರ್ ಒಳಗೆ ಹೆಂಗ್ ಹೋಗೋದಂತ ನಾವು ಹೆದರಿಕೆ ಸರ್. ನಮ್ಗೆ ಎಲ್ಲಿ ಕಾಲ್ ತೊಳಿತಕ್ ಸಿಕ್ಕಾಕೋತೀವಿ. ಇಲ್ಲ ಅದು ನಾನು ಎಲ್ಲರಲ್ಲೂ ಕೇಳ್ಕೊತೀನಿ, ಆತರ ಯಾವುದೇ ತರವಾದ ಏನು ಆಗಲ್ಲ. ಸೊ ಕ್ರೌಡ್ ಬಂದೇ ಬರ್ತಾರೆ. ಇಲ್ಲ ಎಲ್ಲಾ ಸೆಲೆಬ್ರಿಟೀಸ್ ನ, ಎಲ್ಲಾ ಸಿನಿಮಾ ನೋಡಕ್ಕೆ ಬರೋರ್ನ ನಾನು ಕೇಳ್ಕೊಳ್ಳೋದೇ ಎಷ್ಟು, ಎಲ್ಲರೂ ಬನ್ನಿ, ಎಲ್ಲ ಸಿನಿಮಾ ನೋಡಿ, ಪೀಸ್ಫುಲ್ ಆಗಿ ಮಾಡೋಣ, ಪೀಸ್ಫುಲ್ ಆಗಿ ರಿಲೀಸ್ ಮಾಡೋಣ, ಪೀಸ್ಫುಲ್ ಆಗಿ ಸಿನಿಮಾ ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಸರ್. 100 ಅಲ್ಲ 200% ಡೆವಿಲ್ ಸಿನಿಮಾ ದೊಡ್ಡ ಹಿಟ್ ಲಿಸ್ಟ್ ಸೇರುತ್ತೆ ಅನ್ನೋ ಒಂದು ಹೋಪ್ ಇದೆ ಸರ್. ಪಾಸಿಟಿವ್ ಅಂತ ಅನಿಸ್ತಾ ಇದೆ ನಮ್ಗೆ. ಆಲ್ ದಿ ಬೆಸ್ಟ್ ಸರ್ ಜಿ ಕನ್ನಡ ನ್ಯೂಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಡಿಸೆಂಬರ್ 11ಕ್ಕೆ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ರಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.